ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 8ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಘಾತಾಂಕಗಳ ಆಟ. ಹಿಂದಿನ ವಿಡಿಯೋಗಳಲ್ಲಿ ನಾವು ಅಧ್ಯಾಯ 1 ವರ್ಗ ಮತ್ತು ಘನಪಾಠದ ಅಭ್ಯಾಸದ ಎಲ್ಲ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಈಗ ನಾವು ಘಾತಾಂಕಗಳ ಆಟ ಪಾಠದ ಪೇಜ್ ನಂಬರ್ 21ರಿಂದ ಪೇಜ್ ನಂಬರ್ 24ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ನೋಡಿ, ಘಾತಗಳ ಆಟವನ್ನು ಅನುಭವಿಸುವುದು. ಇಲ್ಲಿ ಒಂದು ಸನ್ನಿವೇಶದೊಂದಿಗೆ ನಿಮಗೆ ಘಾತಾಂಕಗಳ ಆಟವನ್ನು ವಿವರಿಸುತ್ತಿದ್ದಾರೆ. ಒಂದು ಅಸಾಧ್ಯವಾದ ಸಾಹಸ. ಎಷ್ಟು ಸಾಧ್ಯವೋ ಅಷ್ಟು ದೊಡ್ಡದಾದ ಕಾಗದದ ಹಾಳೆಯನ್ನು ತೆಗೆದುಕೊಳ್ಳಿ, ಅದನ್ನು ಒಮ್ಮೆ ಮಡಚಿ. ನಿಮಗೆ ಎಷ್ಟು ದೊಡ್ಡದಾದ ಕಾಗದ ಹಾಳೆಯನ್ನು ತೆಗೆದುಕೊಳ್ಳಲಾಗುತ್ತದೆಯೋ ಅಷ್ಟು ದೊಡ್ಡ ಕಾಗದದ ಹಾಳೆಯನ್ನು ತೆಗೆದುಕೊಂಡು ಒಮ್ಮೆ ಮಡಚಿ ಎಂದು ಹೇಳುತ್ತಿದ್ದಾರೆ. ಅದನ್ನು ಮತ್ತೆ ಮತ್ತೆ ಮಡಚಿ, ಅಂದರೆ ನಾವು ಸಮನಾಗಿ ಅರ್ಧ ಭಾಗವಾಗುವಂತೆ ಆ ಹಾಳೆಯನ್ನು ಮಡಚುತ್ತಾ ಹೋಗಬೇಕು. ನಂತರ ನೋಡಿ, ಒಂದರ ಮೇಲೆ ಒಂದರಂತೆ ಎಷ್ಟು ಬಾರಿ ಮಡಚಬಹುದು. ನೀವು ಎಷ್ಟೇ ದೊಡ್ಡ ಹಾಳೆಯನ್ನು ತೆಗೆದುಕೊಂಡಾಗಲೂ ಕೂಡ ಒಂದರ ಮೇಲೆ ಒಂದರಂತೆ ಎಷ್ಟು ಬಾರಿ ಮಡಚಬಹುದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಎಸ್ತು ಎನ್ನುವವನು ಹೇಳುತ್ತಾನೆ, ಒಂದು ಕಾಗದದ ಹಾಳೆಯನ್ನ 7ಕ್ಕಿಂತ ಹೆಚ್ಚು ಬಾರಿ ಮಡಚಲು ಸಾಧ್ಯವಿಲ್ಲ. ನೀವು ಕೂಡ ಇಲ್ಲಿ ಚಟುವಟಿಕೆಯನ್ನ ಮಾಡಬಹುದು. ಯಾವುದಾದರೂ ಒಂದು ಹಾಳೆಯನ್ನು ತೆಗೆದುಕೊಂಡು 7ಕ್ಕಿಂತ ಹೆಚ್ಚು ಬಾರಿ ಮಡಚಬಹುದೇ ಎಂದು ಪ್ರಯೋಗ ಮಾಡಿ ನೋಡಿ. ಈಗ ಇಲ್ಲಿ ರಾಕ್ಸಿ ಹೇಳುತ್ತಿದ್ದಾಳೆ, ನಾವು ವೃತ್ತಪತ್ರಿಕೆ ಅಥವಾ ಟಿಶ್ಯೂ ಪೇಪರ್ ರೀತಿಯ ಕಾಗದವನ್ನು ಬಳಸಿದರೆ ಹೇಗೆ? ನಾವು ಇಲ್ಲಿ ಹೆಚ್ಚು ಬಾರಿ ಮಡಚಬಹುದೇ ಎಂದು ಇವರು ಊಹಿಸುತ್ತಿದ್ದಾರೆ. ರಾಕ್ಸಿ ವೃತ್ತಪತ್ರಿಕೆ ಅಂದರೆ ಸಮಾಚಾರ ಪತ್ರಿಕೆ ಅಥವಾ ಟಿಶ್ಯೂ ಪೇಪರ್ ರೀತಿಯ ಕಾಗದವನ್ನು ಬಳಸಿದರೆ ಅತಿ ಹೆಚ್ಚು ಬಾರಿ ಮಡಚಬಹುದೇ ಎಂದು ಊಹಿಸುತ್ತಿದ್ದಾರೆ. ವಿವಿಧ ರೀತಿಯ ಕಾಗದಗಳೊಂದಿಗೆ ಪ್ರಯತ್ನಿಸಿ ಮತ್ತು ಏನಾಗುತ್ತದೆ ಎಂದು ನೋಡಿ. ಇಲ್ಲಿ ನೀವು ಚಟುವಟಿಕೆಯನ್ನ ಮಾಡಿಕೊಳ್ಳಿ. ಬೇರೆ ಬೇರೆ ರೀತಿಯ ಕಾಗದಗಳನ್ನು ಮಡಚಿ ನೀವು ಎಷ್ಟು ಬಾರಿ ಮಡಚಬಹುದು ಎಂದು ಕಂಡುಕೊಳ್ಳಿ. ಈಗ ನಂತರ ನೋಡಿ, ಇಲ್ಲಿ ಪ್ರತಿಯೊಬ್ಬರ ಮಾತುಗಳನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಕಾಗದವನ್ನು 46 ಬಾರಿ ಮಡಚಿದರೆ ಅದು ಚಂದ್ರನನ್ನು ತಲುಪುವಷ್ಟು ದೊಡ್ಡದಾಗುತ್ತದೆ. ಇಲ್ಲಿ ಒಬ್ಬನ ಮಾತನ್ನು ನೀವು ಗಮನಿಸಬಹುದು. ನಂತರ ಎರಡನೆಯವನ ಮಾತನ್ನು ನೋಡಿ, ಏನು ಅದು ಹುಚ್ಚುತನ, ಕೇವಲ 46 ಬಾರಿ ನೀನು 46ರ ಮುಂದೆ ಬರುವ ಹಲವಾರು ಸೊನ್ನೆಗಳನ್ನು ನಿರ್ಲಕ್ಷಿಸಬಹುದು. ಅಂದರೆ ಇಲ್ಲಿ ಮೊದಲನೆಯವನ ಮಾತಿಗೆ ಎರಡನೆಯವನ ಉತ್ತರ, 46ರ ಮುಂದೆ ಕೆಲವೊಂದಿಷ್ಟು ಸೊನ್ನೆಗಳನ್ನು ನೀನು ನಿರ್ಲಕ್ಷಿಸಬಹುದು ಎಂದರೆ ಇಲ್ಲಿ ಕೇವಲ 46 ಬಾರಿ ಮಡಚುವುದರಿಂದ ನಾವು ಚಂದ್ರನನ್ನು ತಲುಪುವುದು ಸಾಧ್ಯವಲ್ಲ ಎಂದು ಅರ್ಥವಾಗಿದೆ. ನಂತರ ಮೂರನೆಯವನ ಪ್ರಶ್ನೆಯನ್ನು ನೋಡಿ, ಸರಿ, ನೀವೇ ಇದನ್ನು ಏಕೆ ಕಂಡುಹಿಡಿಯಬಾರದು ಎಂದು ಕೇಳುತ್ತಿದ್ದಾರೆ. ಇಲ್ಲಿ ನಾವು ಈ ಮೂರರ ಪ್ರಶ್ನೆಯನ್ನು ಮುಂದೆ ಬರುವಂತಹ ಉದಾಹರಣೆಗಳಲ್ಲಿ ಗಮನಿಸಬಹುದು. ನಿಮಗಿಷ್ಟ ಬಂದಷ್ಟು ಸಾರಿ ಕಾಗದದ ಹಾಳೆಯನ್ನು ಮಡಚಬಹುದು ಎಂದಿಟ್ಟುಕೊಳ್ಳೋಣ. 30 ಸಾರಿ ಮಡಚಿದರೆ ಅದರ ದಪ್ಪ ಎಷ್ಟಾಗಬಹುದು ಊಹಿಸಿ ಎಂದು ಹೇಳುತ್ತಿದ್ದಾರೆ. ಇಲ್ಲಿ ಕಾಗದದ ದಪ್ಪವನ್ನು 0.001 ಸೆಂಟಿಮೀಟರ್ ಎಂದು ಭಾವಿಸಿದರೆ ಅದರ ದಪ್ಪ 46 ಬಾರಿ ಮಡಚಿದ ಮೇಲೆ ಎಷ್ಟಿರುತ್ತದೆ ಎಂದು ಕಂಡುಹಿಡಿಯೋಣ. ಇಲ್ಲಿ ನೀವು ಈಗ ಪ್ರಶ್ನೆಗಳನ್ನು ನೋಡಬೇಕು. ಒಂದು ವೇಳೆ ನಾವು ಕಾಗದದ ದಪ್ಪವನ್ನು 0.001 ಸೆಂಟಿಮೀಟರ್ ಎಂದು ಊಹಿಸಿ ಅದರ ದಪ್ಪವನ್ನು 46 ಬಾರಿ ಮಡಚುತ್ತಾ ಹೋದಂತೆ ಅದರ ದಪ್ಪ ಅಥವಾ ಅದರ ಎತ್ತರ ಎಷ್ಟಾಗುತ್ತದೆ ಎಂದು ಕಂಡುಹಿಡಿಯಬೇಕಾಗಿದೆ. ಈಗ ಲೆಕ್ಕ ಬಿಡಿಸೋಣ. ಕೆಳಗಿನ ಕೋಷ್ಟಕವು ಕಾಗದದ ಪ್ರತಿ ಮಡಿಕೆಯ ನಂತರ ದಪ್ಪವನ್ನು ಪಟ್ಟಿ ಮಾಡುತ್ತದೆ. ಪ್ರತಿ ಮಡಿಕೆಯಲ್ಲೂ ಅದರ ಗಾತ್ರ ದುಪ್ಪಟ್ಟಾಗುವುದನ್ನು ಗಮನಿಸಿ. ಇಲ್ಲಿ ನೀವು ಲೆಕ್ಕಗಳನ್ನು ನೋಡುತ್ತಾ ಹೋಗಿ. ಮಡಿಕೆ 1 ಅಂದರೆ ನೀವು ಯಾವುದೇ ಒಂದು ಕಾಗದದ ಹಾಳೆಯನ್ನು ತೆಗೆದುಕೊಂಡು ಅದನ್ನು ಒಂದು ಬಾರಿ ಮಡಚಿದಾಗ ದಪ್ಪವನ್ನು 0.001 ಎಂದು ತೆಗೆದುಕೊಂಡಿದ್ದಾರೆ. ನೀವು ಹಾಳೆಯನ್ನು ಒಂದು ಬಾರಿ ಮಡಚಿದಾಗ ಅದು 2 ಮಡಿಕೆಯಾಗುತ್ತದೆ. ಅಂದರೆ 1ನೇ ಮಡಿಕೆಯಲ್ಲಿ ನೀವು ಆ ದಪ್ಪವನ್ನು 0.001 2 ಬಾರಿ ಕೂಡಿಸಬೇಕು. ಏಕೆಂದರೆ ಒಂದು ಮಡಿಕೆಯಲ್ಲಿ ನೀವು 2 ಹಾಳೆಗಳನ್ನು ಪಡೆಯುತ್ತೀರಿ. ಆದ್ದರಿಂದ 1ನೇ ಮಡಿಕೆಯಲ್ಲಿ ನೀವು 0.002 ಅಂದರೆ ಅಲ್ಲಿ 2 ಹಾಳೆಗಳು ಬಂದಿವೆ. ಆದ್ದರಿಂದ 0.002 ಸೆಂಟಿಮೀಟರ್ ಎಂದು ಬರೆದುಕೊಳ್ಳಬೇಕು. ನಂತರ ನೀವು ಗಮನಿಸಬಹುದು, ಆ ಮಡಿಕೆಯಾದಂತಹ ಹಾಳೆಯನ್ನು ಪುನಃ ಇನ್ನೊಮ್ಮೆ ಮಡಚಿದಾಗ ಅಲ್ಲಿ 4 ಲೇಯರ್ಗಳನ್ನು ಅಥವಾ 4 ಹಾಳೆಗಳನ್ನು ಪಡೆಯುತ್ತೀರಿ. ಅದು ಮಡಿಕೆ 2 ಆಗಿರುತ್ತದೆ. ಆಗ ದಪ್ಪ 0.004. ಅದೇ ರೀತಿ 3ನೇ ಮಡಿಕೆಯಲ್ಲಿ ನೀವು 8 ಲೇಯರ್ಸ್ ಅಥವಾ 8 ಹಾಳೆಗಳನ್ನು ಪಡೆಯುತ್ತೀರಿ. ಆಗ 0.008 ಸೆಂಟಿಮೀಟರ್ ಆಗುತ್ತದೆ. 4 ಮಡಿಕೆಯಲ್ಲಿ 0.16 ಸೆಂಟಿಮೀಟರ್, 5 ಮಡಿಕೆಯಲ್ಲಿ 0.032 ಸೆಂಟಿಮೀಟರ್, 6ನೇ ಮಡಿಕೆಯಲ್ಲಿ 0.064 ಸೆಂಟಿಮೀಟರ್, 7ನೇ ಮಡಿಕೆಯಲ್ಲಿ 0.128 ಸೆಂಟಿಮೀಟರ್, 8ನೇ ಮಡಿಕೆಯಲ್ಲಿ 0.256 ಸೆಂಟಿಮೀಟರ್. ಈ ರೀತಿಯಾಗಿ ಇಲ್ಲಿ 17 ಮಡಿಕೆಗಳವರೆಗೆ
ಲೆಕ್ಕವನ್ನು ಕೊಟ್ಟಿದ್ದಾರೆ. 17ನೇ ಮಡಿಕೆಯಲ್ಲಿ ನಾವು 131 ಸೆಂಟಿಮೀಟರನ್ನು ಪಡೆಯುತ್ತಿದ್ದೇವೆ. ಇಲ್ಲಿ ನೀವು ಸಂಖ್ಯೆಯನ್ನು ಗಮನಿಸಬಹುದು. 1ರ ಸಂಖ್ಯೆ ಮುಂದಿನ ಸಂಖ್ಯೆಗೆ ಹೋದಂತೆ ಆ ಸಂಖ್ಯೆ ಡಬಲ್ ಆಗುತ್ತಿದೆ ಅಥವಾ ದ್ವಿಗುಣಗೊಳ್ಳುತ್ತಿದೆ. ಇಲ್ಲಿ ನೀವು ನೋಡಬಹುದು 0.002 ಇರುವುದು ಮಡಿಕೆ 2ರಲ್ಲಿ 0.04 ಸೆಂಟಿಮೀಟರ್ ಆಗಿದೆ. ಪುನಃ ಆ ಸಂಖ್ಯೆ 3ನೇ ಮಡಿಕೆಯಲ್ಲಿ 0.008 ಅಂದರೆ 2ರಿಂದ 4, 4ರಿಂದ 8, 8ರಿಂದ 16, 16ರಿಂದ 32 ಪ್ರತಿಯೊಂದು ಬಾರಿಯೂ ಕೂಡ ಆ ಸಂಖ್ಯೆ ದ್ವಿಗುಣಗೊಳ್ಳುತ್ತಾ ಹೊರಟಿದೆ. ಈಗ 17ನೇ ಮಡಿಕೆಯಲ್ಲಿ 131 ಸೆಂಟಿಮೀಟರನ್ನು ನಾವು ಪಡೆದಿದ್ದೇವೆ. ಈಗ ಇಲ್ಲಿ ಒಂದು ಚಿಹ್ನೆಯನ್ನು ಕೊಟ್ಟಿದ್ದಾರೆ, ಅಂದರೆ ಸರಿಸುಮಾರು ಎಂದು ಈ ಚಿಹ್ನೆಯ ಅರ್ಥ. ಈಗ 10 ಮಡಿಕೆಗಳ ನಂತರ ದಪ್ಪವು 1 ಸೆಂಟಿಮೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ. 10 ಮಡಿಕೆಗಳನ್ನು ಮಡಿಚಿದಾಗ ನಾವು ಅದರ ದಪ್ಪವನ್ನು 1 ಸೆಂಟಿಮೀಟರ್ಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ ಎಂದು ಊಹಿಸಬಹುದು. ಅಂದರೆ 0.1.024 ಸೆಂಟಿಮೀಟರ್ಗಳು. ಇಲ್ಲಿ ನೀವು ನೋಡಬಹುದು 10ನೇ ಮಡಿಕೆಯನ್ನು ಗಮನಿಸಿ. 10ನೇ ಮಡಿಕೆಯಲ್ಲಿ 1.24 ಸೆಂಟಿಮೀಟರ್ ಎಂದರೆ 1 ಸೆಂಟಿಮೀಟರ್ಗೆ ಸ್ವಲ್ಪ ಹತ್ತಿರದಲ್ಲಿದೆ ಎಂದು ನಾವು ಊಹಿಸಬಹುದು. 17 ಮಡಿಕೆಗಳ ನಂತರ ದಪ್ಪ 131 ಸೆಂಟಿಮೀಟರ್ ಆಗುತ್ತದೆ. 131 ಸೆಂಟಿಮೀಟರ್ ಎಂದರೆ ಅದು 4 ಅಡಿಗಳಿಗಿಂತ ಸ್ವಲ್ಪ ಹೆಚ್ಚು ಅಥವಾ 4 ಫೂಟ್ ಎಂದು ಕೂಡ ನೀವು ಊಹಿಸಬಹುದು. 17 ಮಡಿಕೆ ನಾವು ಮಡಚಿದಾಗ ಆ ದಪ್ಪ 131 ಸೆಂಟಿಮೀಟರ್ ಅಥವಾ 4 ಫೂಟ್ಗಳಿಗಿಂತ ಸ್ವಲ್ಪ ಹೆಚ್ಚಾಗಿರುತ್ತದೆ. ಈಗ ಪ್ರಶ್ನೆ ಮುಂದಿನದು ನೋಡಿ. ಈಗ 30 ಮಡಿಕೆಗಳ ನಂತರ 45 ಮಡಿಕೆಗಳ ನಂತರ ಕಾಗದದ ದಪ್ಪ ಎಷ್ಟಾಗುತ್ತದೆ? 17ರವರೆಗೆ ಕೊಟ್ಟಿದ್ದಾರೆ. ಮುಂದಿನ ಲೆಕ್ಕಗಳನ್ನು ಬಿಡಿಸೋಣ. ಈಗ ನಾವು ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಿ ಎಂದು ಕೊಟ್ಟಿದ್ದಾರೆ. 18, 19, 20 3 ಸಂಖ್ಯೆಗಳ ದಪ್ಪವನ್ನು ಕೊಟ್ಟಿದ್ದಾರೆ. ಮಡಿಕೆ 21ರಿಂದ 26ರವರೆಗೆ ಕಂಡುಹಿಡಿದು ಬರೆಯೋಣ. ಬರೆದುಕೊಳ್ಳಿ. ಮಡಿಕೆ 21 ಅಂದರೆ 21 ಮಡಿಕೆಗಳನ್ನು ನಾವು ಮಡಚಿದಾಗ ಇಲ್ಲಿ ನೀವು 20ಅನ್ನು ನೋಡಬಹುದು. 20 ಮಡಿಕೆಯಲ್ಲಿ 10.4 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. 21ನೇ ಮಡಿಕೆಯಲ್ಲಿ ನಾವು ಅದನ್ನು ದ್ವಿಗುಣಗೊಳಿಸಬೇಕು. 10.4 ಇರುವುದು 20.8 ಆಗಿದೆ. 22ನೇ ಮಡಿಕೆಯಲ್ಲಿ 41.6 ಮೀಟರ್ ಅಂದರೆ ಪ್ರತಿ ಬಾರಿಯೂ ನೀವು ಹಿಂದಿನ ಸಂಖ್ಯೆಯನ್ನು ದ್ವಿಗುಣಗೊಳಿಸಿ ಬರೆಯಬೇಕು. 23ರಲ್ಲಿ 83.2 ಮೀಟರ್. 24ನೇ ಮಡಿಕೆಯಲ್ಲಿ 166.4 ಮೀಟರ್. 25ನೇ ಮಡಿಕೆಯಲ್ಲಿ 332.8 ಮೀಟರ್ ಮತ್ತು 26ನೇ ಮಡಿಕೆಯಲ್ಲಿ 665.6 ಮೀಟರ್ ಬರುತ್ತಿದೆ. ನಂತರ ಮುಂದಿನ ಸಂಖ್ಯೆ ನೋಡೋಣ. 26 ಮಡಿಕೆಗಳ ನಂತರ ದಪ್ಪವು 670 ಮೀಟರ್. ದುಬೈನಲ್ಲಿರುವ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾದ ಎತ್ತರ 830 ಮೀಟರ್ ಆಗಿದೆ. ಇಲ್ಲಿ ನೀವು ನೋಡಬಹುದು 26ನೇ ಮಡಿಕೆಯಲ್ಲಿ ನಾವು 670 ಮೀಟರ್ ಎಂದು ಪಡೆಯುತ್ತಿದ್ದೇವೆ. 670 ಮೀಟರ್ ಎಂದರೆ ಇದು ಜಗತ್ತಿನ ಅತಿ ಎತ್ತರದ ಕಟ್ಟಡ ಬುರ್ಜ್ ಖಲೀಫಾ ಎಂದು ನೀವು ಊಹಿಸಿದ್ದೀರಿ. ಆ ಕಟ್ಟಡ 830 ಮೀಟರ್ ಇದೆ. ಇದು ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆ. ಅಂದರೆ ನಾವು 26 ಮಡಿಕೆಗಳನ್ನು ಒಂದು ಪೇಪರ್ನಿಂದ ಮಡಿಚುತ್ತಾ ಹೋದಂತೆ ಆ ಎತ್ತರ 670 ಮೀಟರ್ ಅಂದರೆ ಬುರ್ಜ್ ಖಲೀಫಾದ ಎತ್ತರಕ್ಕಿಂತ ಸ್ವಲ್ಪ ಕಡಿಮೆಯಾಗುತ್ತಿದೆ ಎಂದು ನೀವು ಊಹಿಸಬಹುದು. ಈಗ ಇಲ್ಲಿ ಗಮನಿಸಿ, ಸೆಂಟಿಮೀಟರ್ನಲ್ಲಿರುವಂತಹ ಸಂಖ್ಯೆಗಳು ಮುಂದೆ ಬರುತ್ತಾ ಹೋದಂತೆ ಮೀಟರ್ಗೆ ಕನ್ವರ್ಟ್ ಆಗಿವೆ. ಅಂದರೆ 1 ಮೀಟರ್ಗೆ 100 ಸೆಂಟಿಮೀಟರ್ಗಳು. ನಾವು 100 ದಾಟಿದ ಮೇಲೆ ಮೀಟರ್ನಿಂದ ಊಹಿಸುತ್ತಾ ಹೋಗಿದ್ದೇವೆ. ಆದ್ದರಿಂದ ಮೀಟರ್ಗಳಲ್ಲೇ ನೀವು ಬರೆಯಬೇಕು. 26 ಮಡಿಕೆಯ ನಂತರ ನಾವು ಮಡಿಕೆ ಇಲ್ಲಿ 27ರಿಂದ 30ರವರೆಗೆ ಕಂಡುಹಿಡಿದು ಬರೆಯಬೇಕಾಗಿದೆ. ಬರೆಯಿರಿ. 27ನೇ ಮಡಿಕೆಯಲ್ಲಿ 1.3 ಕಿಲೋಮೀಟರ್. ಇದನ್ನು ನೀವು ಊಹಿಸಲು ಕೂಡ ಸಾಧ್ಯವಿಲ್ಲ. ಒಂದು ಪೇಪರ್ನ ಮಡಿಕೆಯಿಂದ ನೀವು 27 ಬಾರಿ ಮಡಚಿದಾಗ 1.3 ಕಿಲೋಮೀಟರ್ನಷ್ಟು ಎತ್ತರ ಆ ಮಡಿಕೆಯ ದಪ್ಪವಾಗುತ್ತದೆ. 28 ಬಾರಿ ಮಡಚಿದಾಗ 2.6 ಕಿಲೋಮೀಟರ್, 29 ಬಾರಿ ಮಡಚಿದಾಗ 5.2 ಕಿಲೋಮೀಟರ್ ಮತ್ತು 30 ಬಾರಿ ಮಡಚಿದಂತಹ ಸಂದರ್ಭದಲ್ಲಿ 10.4 ಕಿಲೋಮೀಟರ್ಗಳಷ್ಟು ದೂರವನ್ನು ನೀವು ಪಡೆಯುತ್ತೀರಿ. ಇಲ್ಲಿ ಪ್ರತಿ ಬಾರಿಯೂ ಕೂಡ ಮಡಚಿದಂತಹ ಎತ್ತರವು ದ್ವಿಗುಣವಾಗುತ್ತಿರುವುದರಿಂದ ಇದು ಇಷ್ಟೊಂದು ದೂರವನ್ನು ಪಡೆಯುತ್ತಿದೆ. 30 ಮಡಿಕೆಗಳ ನಂತರ ಕಾಗದದ ದಪ್ಪ 10.7 ಕಿಲೋಮೀಟರ್. 10.7 ಕಿಲೋಮೀಟರ್ನಷ್ಟು ಎತ್ತರವಾಗಿದೆ. ಇದು ವಿಮಾನಗಳು ಹಾರುವ ಸಾಮಾನ್ಯ ಎತ್ತರಕ್ಕೆ ಸಮ. ವಿಮಾನಗಳು ಹಾರುತ್ತಿರುವಂತಹ ಎತ್ತರಕ್ಕೆ ಸಮನಾಗುವಷ್ಟು ದೂರ 30 ಬಾರಿ ಮಡಿಕೆಯ ನಂತರ ಆಗಿದೆ ಎಂದು ಇಲ್ಲಿ ಊಹಿಸುತ್ತಿದ್ದಾರೆ. ಅನ್ವೇಷಣೆಯ ಪ್ರಕಾರ ಸಾಗರಗಳಲ್ಲಿ ಅತ್ಯಂತ ಆಳವಾದ ಸ್ಥಳ ಮರಿಯಾನಾ ಟ್ರಂಚ್. ಇದರ ಆಳ 11 ಕಿಲೋಮೀಟರ್ ಆಗಿದೆ. ಅಂದರೆ
ಇಲ್ಲಿ ಮರಿಯಾನಾ ಟ್ರಂಚ್ನ ಆಳ ಮತ್ತು ವಿಮಾನ ಹಾರುವಂತಹ ಎತ್ತರದ ಸ್ಥಳ, ಅಷ್ಟೊಂದು ಎತ್ತರಕ್ಕೆ ನಾವು ಈಗ 30 ಮಡಿಕೆಯನ್ನು ತಲುಪಿದ್ದೇವೆ. ಈಗ ಮುಂದಿನ ಸಂಖ್ಯೆಗಳನ್ನು ನೋಡೋಣ. ಈಗ ಇಲ್ಲಿ 31ರಿಂದ 45 ಮಡಿಕೆಗಳವರೆಗೆ ನಾವು ಲೆಕ್ಕವನ್ನು ಬಿಡಿಸಬೇಕು. ಬರೆದುಕೊಳ್ಳಿ. ಇಲ್ಲಿ 31 ಮಡಿಕೆ 20.8 ಕಿಲೋಮೀಟರ್, 32 41.6 ಕಿಲೋಮೀಟರ್, 33 83.2 ಕಿಲೋಮೀಟರ್, 34 166.4 ಕಿಲೋಮೀಟರ್, 35 332.8 ಕಿಲೋಮೀಟರ್, 36 669.6 ಕಿಲೋಮೀಟರ್, 37 1331.2 ಕಿಲೋಮೀಟರ್, 38 2662.4 ಕಿಲೋಮೀಟರ್, 39 5324.6 ಕಿಲೋಮೀಟರ್, 40 10649.6 ಕಿಲೋಮೀಟರ್, 41 21299.2 ಕಿಲೋಮೀಟರ್, 42ರಲ್ಲಿ 42598.4 ಕಿಲೋಮೀಟರ್, 43ರಲ್ಲಿ 85196.8 ಕಿಲೋಮೀಟರ್, 44 1,70,393.6 ಕಿಲೋಮೀಟರ್, 45ರಲ್ಲಿ 3,40,787.2 ಕಿಲೋಮೀಟರ್ಗಳು. ಇಲ್ಲಿ ನೀವು 45ನೇ ಮಡಿಕೆಯವರೆಗೆ ಮಾಡಬೇಕು. ನಂತರ ನಾವು ಇಲ್ಲಿ 46ನೇ ಮಡಿಕೆಯಲ್ಲಿ ಚಂದ್ರನ ದೂರವನ್ನು ತಲುಪಬಹುದು ಎಂದು ಅಲ್ಲಿ ಹುಡುಗನ ಪ್ರಶ್ನೆಗೆ ಇಲ್ಲಿ 46ನೇ ಮಡಿಕೆಯನ್ನು ಕೂಡ ಲೆಕ್ಕ ಮಾಡಬೇಕು. 46ನೇ ಮಡಿಕೆಯಲ್ಲಿ 6,81,574.4 ಕಿಲೋಮೀಟರ್ ಬಂದಿದೆ. ಆದ್ದರಿಂದ ಇಲ್ಲಿ ಮುಂದೆ ನೋಡಿ, ಕೇವಲ 46 ಮಡಿಕೆಗಳ ನಂತರ ದಪ್ಪವು 7 ಲಕ್ಷ ಕಿಲೋಮೀಟರ್ಗಳಿಗಿಂತ ಹೆಚ್ಚು ಎನ್ನುವ ಅಂಶವನ್ನು ಜೀರ್ಣಿಸಿಕೊಳ್ಳಲು ಕಷ್ಟವಾಗಬಹುದು. ಇಲ್ಲಿ ಈ ರೀತಿಯ ಊಹೆಯನ್ನು ಕೂಡ ನಾವು ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದಾರೆ. ಇದು ಗುಣಾಕಾರದ ಬೆಳವಣಿಗೆಯ ಸಾಮರ್ಥ್ಯ. ಯಾವುದೇ ಒಂದು ಸಂಖ್ಯೆಯನ್ನು ನಾವು ದ್ವಿಗುಣಗೊಳಿಸುತ್ತಾ ಹೋದಂತೆ ಗುಣಾಕಾರದ ಬೆಳವಣಿಗೆಯ ಸಾಮರ್ಥ್ಯ, ಇಲ್ಲಿ ಒಂದು ಪೇಪರ್ ಹಾಳೆಯನ್ನು ಮಡಚುತ್ತಾ ಹೋದಂತೆ ಚಂದ್ರನನ್ನು ತಲುಪುವಷ್ಟು ದೂರ ನಾವು ಹೋಗಬಹುದು ಎಂದು ಈ ರೀತಿಯಾಗಿ ಬರೆದು ತೋರಿಸಿದ್ದಾರೆ. ಇದನ್ನು ಘಾತೀಯ ಬೆಳವಣಿಗೆ ಎಂದು ಕರೆಯಬಹುದು. ಇದನ್ನೇ ಇಲ್ಲಿ ಘಾತೀಯ ಬೆಳವಣಿಗೆ ಎಂದು ಕರೆಯುತ್ತಿದ್ದಾರೆ. 46ನೇ ಮಡಿಕೆಯನ್ನು ಗಮನಿಸಿ. 46ನೇ ಮಡಿಕೆ 7 ಲಕ್ಷ ಕಿಲೋಮೀಟರ್ಗಳಿಗಿಂತ ಸಮೀಪದಲ್ಲಿದೆ ಅಥವಾ 7 ಲಕ್ಷ ಕಿಲೋಮೀಟರ್ಗೆ ಸಮೀಪದಲ್ಲಿದೆ ಎಂದು ನಾವು ಊಹಿಸಬಹುದು. ನಾವು ಬೆಳವಣಿಗೆ ವಿಶ್ಲೇಷಣೆ ಮಾಡಿದಾಗ ಪ್ರತಿ ಮಡಿಕೆಯ ನಂತರ ದಪ್ಪವು ದ್ವಿಗುಣಗೊಳ್ಳುತ್ತದೆ ಎಂದು ತಿಳಿಯಬಹುದು. ಇದನ್ನೇ ನಾವು ಕಲಿತಿದ್ದೇವೆ. ಮಡಿಕೆ 4ರಲ್ಲಿ ಮಡಿಕೆ 5, ಮಡಿಕೆ 4 ಇಲ್ಲಿ 0.06 ಸೆಂಟಿಮೀಟರ್ ಇತ್ತು. ಮಡಿಕೆ 5ರಲ್ಲಿ ಅದನ್ನು ದ್ವಿಗುಣಗೊಳಿಸಿದಂತಾಗಿದೆ. 0.032 ಅಂದರೆ 16/32. ಇಲ್ಲಿ ಮಡಿಕೆ 9ರಲ್ಲಿ 0.512 ಇತ್ತು. ಮಡಿಕೆ 10ರಲ್ಲಿ 1.024 ಇಲ್ಲಿ ದ್ವಿಗುಣಗೊಳಿಸಿದಂತಾಗಿದೆ ಎಂದು ತೋರಿಸಿದ್ದಾರೆ. 2 ಮಡಿಕೆಗಳ ನಂತರ ದಪ್ಪದಲ್ಲಿನ ಬದಲಾವಣೆ ಗಮನಿಸಿ, ಅದು ಎಷ್ಟು ಹೆಚ್ಚಾಗುತ್ತದೆ. 2 ಮಡಿಕೆಗಳ ನಂತರ ಎಂದರೆ 3ನೇ ಮಡಿಕೆಯ ನಂತರ ದಪ್ಪ ಎಷ್ಟಾಗುತ್ತದೆ ಎಂದು ಕೇಳುತ್ತಿದ್ದಾರೆ. ಇಲ್ಲಿ ಉತ್ತರ ನೋಡಿ. 2 ಮಡಿಕೆಗಳ ನಂತರ ದಪ್ಪದಲ್ಲಿನ ಬದಲಾವಣೆ ಗಮನಿಸಿ, ಅದು ಎಷ್ಟು ಹೆಚ್ಚಾಗುತ್ತದೆ ಎಂದು ಕೊಟ್ಟಿದ್ದಾರೆ. ಇಲ್ಲಿ 3 ಮಡಿಕೆಗಳ ನಂತರ ದಪ್ಪವು 8ರಷ್ಟಾಗುತ್ತದೆ. ಮೊದಲನೆಯದಾಗಿ 0.001 ಇತ್ತು. ಅಥವಾ ಇಲ್ಲಿ ನೀವು ಮಡಿಕೆಗಳ ದಪ್ಪವನ್ನೇ ಎಣಿಸುತ್ತಾ ಹೋಗಿ. ಮೊದಲನೇ ಮಡಿಕೆಯಲ್ಲಿ ನಾವು ಒಂದು ಹಾಳೆಯನ್ನು 2 ಬಾರಿ ಮಡಚಿದಾಗ ಅಥವಾ ಒಂದು ಹಾಳೆಯನ್ನು ಮೊದಲನೇ ಬಾರಿ ನಾವು ಮಡಚಿದಾಗ 2 ಹಾಳೆಯನ್ನು ಪಡೆಯುತ್ತೇವೆ. ನಂತರ ಅದೇ ಹಾಳೆಯನ್ನು ಪುನಃ ಮಡಚಿದಾಗ ಅಲ್ಲಿ 2ನೇ ಮಡಿಕೆಯಲ್ಲೇ ನಾವು 4 ಹಾಳೆಗಳನ್ನು ಪಡೆಯುತ್ತೇವೆ. 3ನೇ ಮಡಿಕೆಯಲ್ಲಿ 8 ಹಾಳೆಗಳು. ಈ ರೀತಿಯಾಗಿ ಇಲ್ಲಿ 3ನೇ ಮಡಿಕೆಯ ದಪ್ಪ 2 × 2 × 2 2 4 4 8 ಈ ರೀತಿಯಾಗಿ ಇಲ್ಲಿ ಘಾತಾಂಕ ರೂಪದಿಂದ ತೋರಿಸುತ್ತಿದ್ದಾರೆ. 10 ಮಡಿಕೆಗಳ ನಂತರ 1024ರಷ್ಟಾಗುತ್ತದೆ. ಇಲ್ಲಿ ನೀವು ಹಿಂದಿನ ಪೇಜ್ಗಳಲ್ಲಿ ನೋಡಬಹುದು 10 ಮಡಿಕೆಯ ದಪ್ಪವನ್ನು ಕೊಟ್ಟಿದ್ದಾರೆ. ಮಡಿಕೆ ದಪ್ಪ ಎಷ್ಟು ಪಟ್ಟು ಹೆಚ್ಚಾಗಿದೆ ಎಂದು ಇಲ್ಲಿ 3 ಕಾಲಮ್ಗಳಲ್ಲಿ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. 0ಯಿಂದ 10 ಅಂದರೆ 10 ಮಡಿಕೆಗಳಲ್ಲಿ ಎಷ್ಟು ದಪ್ಪವಾಗಿದೆ. ದಪ್ಪ ಇಲ್ಲಿ ದಪ್ಪವನ್ನು ಕಂಡುಹಿಡಿಯುವಾಗ 10ನೇ ಮಡಿಕೆಯ ದಪ್ಪ 1.024 ಇತ್ತು. ಮೊದಲನೇ ದಪ್ಪ ಅಂದರೆ ಹಾಳೆಯ ದಪ್ಪವನ್ನು 0.001 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ 10 ಮಡಿಕೆಯಲ್ಲಿ ನಾವು ದಪ್ಪವನ್ನು ಕಂಡುಹಿಡಿಯುವಾಗ 10ನೇ ಮಡಿಕೆಯಲ್ಲಿ 1ನೇ ಮಡಿಕೆಯನ್ನು ಮೈನಸ್ ಮಾಡಿ 1.023 ಎಂದು ತೆಗೆದುಕೊಂಡಿದ್ದೇವೆ. ಎಷ್ಟು ಪಟ್ಟು ಹೆಚ್ಚಾಗಿದೆ ಎಂದು ಕಂಡುಹಿಡಿಯುವಾಗ 10ನೇ ದಪ್ಪಕ್ಕೆ ನಾವು ಮೊದಲಿನ ದಪ್ಪವನ್ನು ಭಾಗಿಸಬೇಕು. ಭಾಗಿಸಿದಾಗ 1024 ಬರುತ್ತದೆ. ಇದೇ ರೀತಿಯಾಗಿ 30ರಿಂದ 40ರವರೆಗೆ ಲೆಕ್ಕಗಳನ್ನು ಮಾಡಿ ತೋರಿಸಿದ್ದಾರೆ.
ಇಲ್ಲಿ ಘಾತೀಯ ಸಂಖ್ಯೆಗಳು ಮತ್ತು ಕ್ರಿಯೆಗಳು ಎಂದು ಕೊಡಲಾಗಿದೆ. ಕಾಗದದ ಆರಂಭಿಕ ದಪ್ಪ ನಾವು 0.001 ಸೆಂಟಿಮೀಟರ್ ಎಂದು ನೋಡಿದ್ದೇವೆ. ಪುಸ್ತಕದಲ್ಲಿ ಮೊದಲನೇ ಪೇಜಿನಲ್ಲೇ ಕೊಟ್ಟಿದ್ದಾರೆ. ಒಮ್ಮೆ ಮಡಚಿದಾಗ ಅದರ ದಪ್ಪ, ಒಮ್ಮೆ ಮಡಚಿದಾಗ ಎಂದರೆ 0.001 ಗುಣಿಸು 2 ಹಾಳೆ ಬಂದಿದೆ. ಆದ್ದರಿಂದ ಗುಣಿಸು 2 ಎಂದಾಗ 0.002 ಸೆಂಟಿಮೀಟರ್ ಆಗಿದೆ. 2 ಸಾರಿ ಮಡಚಿದಾಗ ನಾವು ಅದೇ 2ಅನ್ನು ಪುನಃ 2ರಿಂದ ಗುಣಿಸಬೇಕು, ಏಕೆಂದರೆ ಅಲ್ಲಿ ಹಾಳೆಗಳ ಸಂಖ್ಯೆ ದ್ವಿಗುಣಗೊಳ್ಳುತ್ತಿದೆ. ಆದ್ದರಿಂದ 0.001 ಗುಣಿಸು 2 ಮೊದಲನೆಯದಾಗಿತ್ತು. ಈಗ ಪುನಃ ಮತ್ತೆ ಇನ್ನೊಂದು 2ಅನ್ನು ನಾವು ಗುಣಿಸಬೇಕು. ಆಗ ಗುಣಿಸಿದಾಗ 0.004 ಸೆಂಟಿಮೀಟರ್ ಆಗಿದೆ. ಅಥವಾ ಇಲ್ಲಿ 2 ಗುಣಿಸು 2ಅನ್ನು ನಾವು 2ರ ಸ್ಕ್ವೇರ್ ಎಂದು ತೆಗೆದುಕೊಳ್ಳಬಹುದು. 3ರ ಬಾರಿ ಮಡಚಿದಾಗ ಇಲ್ಲಿ 0.001 ಗುಣಿಸು ಇಲ್ಲಿ 3 ಬಾರಿ ನಾವು ದ್ವಿಗುಣಗೊಳಿಸಿದಂತಾಗಿದೆ. ಆದ್ದರಿಂದ 2 ಗುಣಿಸು 2 ಗುಣಿಸು 2 ಇಲ್ಲಿ 2ರ ಘಾತ 3 ಎಂದು ತೆಗೆದುಕೊಂಡಿದ್ದೇವೆ. ಇಲ್ಲಿ 0.008 ಆಯಿತು. 4 ಬಾರಿ ಮಡಚಿದಾಗ ಅದೇ ರೀತಿ 0.001 ಗುಣಿಸು 2ಅನ್ನು 4 ಬಾರಿ ಗುಣಿಸಿ. ಈಗ ನಾವು 2ಅನ್ನು 4 ಬಾರಿ ಗುಣಿಸಿದ್ದನ್ನು 0.001 2ರ ಘಾತ 4 ಈ ರೀತಿಯಾಗಿ ಬರೆಯಬಹುದು. ಇದೇ ರೀತಿಯಾಗಿ ಇಲ್ಲಿ ಮುಂದುವರಿಸಿದ್ದಾರೆ. ಇದೇ ರೀತಿ ಕಾಗದವನ್ನು 7 ಸಾರಿ ಮಡಚಿದಾಗ ದಪ್ಪ 0.001 ಇಲ್ಲಿ 7 ಬಾರಿ ನಾವು 2ಅನ್ನು ಗುಣಿಸಬೇಕು. 0.001 ಸೆಂಟಿಮೀಟರ್ ಗುಣಿಸು 2ರ ಘಾತ 7 ಈಕ್ವಲ್ಸ್ ಟು ಇಲ್ಲಿ 2ರ ಘಾತ 7ಅನ್ನು 0.001ಗೆ ನಾವು ಗುಣಿಸಿದಾಗ 0.18 ಆಗಿದೆ. ವರ್ಗ ಸಂಖ್ಯೆಗಳನ್ನು n ಸ್ಕ್ವೇರ್ ಮತ್ತು ಘನ ಸಂಖ್ಯೆಯನ್ನು n ಕ್ಯೂಬ್ ಎಂದು ವ್ಯಕ್ತಪಡಿಸುವುದು ನಮಗೆ ತಿಳಿದಿದೆ. ಈಗ ನೀವು ನೋಡಬಹುದು, ವರ್ಗ ಸಂಖ್ಯೆಯನ್ನು ನಾವು ಸ್ಕ್ವೇರ್ ರೂಪದಲ್ಲಿ ನೋಡುತ್ತೇವೆ ಮತ್ತು ಘನ ಸಂಖ್ಯೆಗಳನ್ನು ಕ್ಯೂಬ್ ರೂಪದಲ್ಲಿ ವ್ಯಕ್ತಪಡಿಸುತ್ತೇವೆ ಎಂದು ನಾವು ತಿಳಿದಿದ್ದೇವೆ. ಅದೇ ರೀತಿ n ಗುಣಿಸು n ಎಂದರೆ n ಸ್ಕ್ವೇರ್, ಇದು ವರ್ಗ. n ಗುಣಿಸು n ಗುಣಿಸು n ಎಂದರೆ ಇದು n ಕ್ಯೂಬ್ ಅಥವಾ 3ರ ಘಾತ ಎಂದು ನಾವು ಊಹಿಸುತ್ತೇವೆ. ನಂತರ ನೋಡಿ, ಇಲ್ಲಿ n ಗುಣಿಸು n ಗುಣಿಸು n, n ಅನ್ನು 4 ಬಾರಿ ಗುಣಿಸಿದಾಗ n ಘಾತ 4. ಅದೇ ರೀತಿ n ಅನ್ನು 7 ಬಾರಿ ಗುಣಿಸಿದ್ದಾರೆ ಎಂದರೆ n ಘಾತ ನಾವು 7 ಎಂದು ತೆಗೆದುಕೊಳ್ಳಬೇಕು. ಆದ್ದರಿಂದ n ಮತ್ತು n ಘಾತ 7ಅನ್ನು ನೋಡಿ, n ಘಾತ 7 ಎಂದರೆ ಕೆಳಗಿರುವ ಸಂಖ್ಯೆಯನ್ನು ನಾವು ಆಧಾರ ಸಂಖ್ಯೆ ಎಂದು ಕರೆಯುತ್ತೇವೆ ಮತ್ತು ಮೇಲಿರುವಂತಹ ಸಂಖ್ಯೆಯನ್ನು ಘಾತ ಸಂಖ್ಯೆ ಎಂದು ಕರೆಯುತ್ತೇವೆ. ಆದ್ದರಿಂದ n ದ ಘಾತ 7, ಘಾತ ಎಂದರೆ ಇಲ್ಲಿ ಮೇಲಿರುವಂತಹ ಸಂಖ್ಯೆ ಘಾತ 7 ಎಂದು ಊಹಿಸಿದ್ದಾರೆ. ನೀವು ಯಾವುದೇ ಘಾತ ಸಂಖ್ಯೆಗಳಲ್ಲಿ ಕೆಳಗಿರುವಂತಹ ಸಂಖ್ಯೆಯನ್ನು ಆಧಾರ ಸಂಖ್ಯೆ ಮತ್ತು ಮೇಲಿರುವಂತಹ ಸಂಖ್ಯೆಗಳನ್ನು ಘಾತ ಸಂಖ್ಯೆ ಎಂದು ಸೂಚಿಸಬೇಕು. ಇಲ್ಲಿ 5ರ ಘಾತ 4 ಎನ್ನುವುದು 625ರ ಫಲಿತಾಂಶ ರೂಪ. 5ಅನ್ನು ನಾವು 4 ಬಾರಿ ಗುಣಿಸಿದಂತೆ 625ಅನ್ನು ಪಡೆಯುತ್ತೇವೆ. ಇದರಲ್ಲಿ ಆಧಾರ ಸಂಖ್ಯೆ 5, ಘಾತ ಸಂಖ್ಯೆ 4, ಇದನ್ನೇ ಇಲ್ಲಿ ಬರೆದಿದ್ದಾರೆ. ನಂತರ ಯಾವ ಬೀಜೋಕ್ತಿಯು ಒಂದು ಕಾಗದದ ಹಾಳೆಯನ್ನು 10 ಬಾರಿ ಮಡಚಿದ ನಂತರ ಅದರ ದಪ್ಪವನ್ನು ವಿವರಿಸುತ್ತದೆ. ಆರಂಭಿಕ ದಪ್ಪವನ್ನು v ಇಂದ ಪ್ರತಿನಿಧಿಸಲಾಗುತ್ತದೆ ಎಂದು 6 ಉದಾಹರಣೆಗಳನ್ನು ಅಥವಾ 6 ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 10 ಬಾರಿ ಮಡಚಿದ ನಂತರ ದಪ್ಪವನ್ನು ವಿವರಿಸುತ್ತದೆ ಎಂದು ನಾವು ಇಲ್ಲಿ v ನಿಂದ ಪ್ರತಿನಿಧಿಸಲಾಗುತ್ತದೆ ಎಂದು ಕೂಡ ಹೇಳುತ್ತಿದ್ದಾರೆ. ಆದ್ದರಿಂದ 10 ಬಾರಿ ಇಲ್ಲಿ ಆರಂಭಿಕ ದಪ್ಪ v ಆಗಿದೆ ಎಂದರೆ ಘಾತ ರೂಪದಲ್ಲಿ ಬರೆಯಬೇಕು. ಘಾತ ರೂಪದಲ್ಲಿ ನಾವು ಬರೆಯುವಾಗ ಇಲ್ಲಿ ನೀವು ನೋಡಬಹುದು 10v, 10 ಪ್ಲಸ್ v, 2 ಗುಣಿಸು 10 ಗುಣಿಸು v, 1, 2 ಮತ್ತು 3ನೇ ಆಪ್ಷನ್ಗಳು 3 ಬರುವುದಿಲ್ಲ, ಏಕೆಂದರೆ ಇವು ಘಾತ ಸಂಖ್ಯೆಯಲ್ಲ. 4ನೆಯದಾಗಿ ನೋಡಿ, 2ರ ಘಾತ 10, 5ನೆಯದಾಗಿ 2ರ ಘಾತ 10v, 10ರ ಘಾತ 2v ಈ ರೀತಿಗಳಲ್ಲಿ ತೋರಿಸುತ್ತಾ ಹೋಗಿದ್ದಾರೆ. ಇವುಗಳಲ್ಲಿ ಈಗ ನಾವು 4ನೆಯದಾಗಿ ಇಲ್ಲಿ ಪ್ರಶ್ನೆಯನ್ನು ತಪ್ಪು ಕೊಡಲಾಗಿದೆ, ನೋಡಿಕೊಳ್ಳಿ. ಇಲ್ಲಿ ಪುಸ್ತಕದಲ್ಲಿ 2ರ ಘಾತ 10 ಎಂದು ಕೊಟ್ಟಿದ್ದಾರೆ, ಇದು ತಪ್ಪಾಗಿದೆ. v ಘಾತ 10 ಎಂದು ನೀವು ಬದಲಾಯಿಸಿಕೊಳ್ಳಬೇಕು. 4ನೇ ಆಪ್ಷನ್ v ಘಾತ 10 ಆಗುತ್ತದೆ ಮತ್ತು ಇಲ್ಲಿ ಸರಿಯಾದಂತಹ ಆಪ್ಷನ್ಸ್ ಕೂಡ v ಘಾತ 10 ಅಥವಾ ಇದನ್ನೇ ನೀವು ಸರಿಯಾದಂತಹ ಉತ್ತರ ಎಂದು ಟಿಕ್ ಮಾಡಬೇಕಾಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 21ರಿಂದ ಪೇಜ್ ನಂಬರ್ 24ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 25ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 8ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 8ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.